ಹಾಯ್ ನಾನಿವತ್ತು ಸಿದ್ದು ನಂದು ಸೆಕೆಂಡ್ ವ್ಲಾಗು. ನಾನಿವತ್ತು ಏನೇನು ಮಾಡ್ತೀನಿ ಏನೇನಿಲ್ಲ ಎಲ್ಲ ನೋಡೋಣ. ನಿನ್ನೆ ಒಂದು ವೀಡಿಯೋ ಮಾಡಿದ್ದೆ, ನಿನ್ನೆ ಒಂದು ವ್ಲಾಗ್ ಮಾಡಿದ್ದೆ, ಅದು ಕೂಡ ಅಪ್ಲೋಡ್ ಮಾಡಿದ್ದೀನಿ ನಾನು ಯೂಟ್ಯೂಬ್ ಚಾನಲಲ್ಲಿ. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ಲವ್ಲಿ ಕನ್ನಡ ಅಂತ. ಇದರಲ್ಲಿ ನಾನು ವ್ಲಾಗ್ಸ್ ವೀಡಿಯೋಸ್ ಹಾಕ್ತೀನಿ, ಮತ್ತು ಬೇರೆ ಏನಾದರೂ ಯೂಸ್ಫುಲ್ ಕಂಟೆಂಟ್ ಅಂತ ಬಂದರೆ ಯೂಸ್ಫುಲ್ ಕಂಟೆಂಟ್ ಮಾಡ್ತೀನಿ. ನೀವು ಹಿಂಗೆ ಸಪೋರ್ಟ್ ಮಾಡಿ. ಯಾರ್ಯಾರು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಲವ್ಲಿ ಅನ್ನೋ ಐ ಡಿ ನಂದು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕಿರೋ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಬೋದು, ಲೈಕ್ ಮಾಡ್ಬೋದು, ನೋಡ್ಬೋದು. ಇಲ್ಲಿ ಬಂದೆ. ಇವನು ನನ್ನ ಫ್ರೆಂಡ್. ಇವನು ಆ್ಯಕ್ಚುಲಿ ಇವನು ಏಜ್ ಬಂದ್ಬಿಟ್ಟು ಅಮ್ಮಮ್ಮ ಅಂದರೆ ಎಷ್ಟು ಏಜ್ ಗೊತ್ತಿಲ್ಲ. ಇವನ ಏಜಾಗ ಗೊತ್ತಿಲ್ಲ. ಇವನು ನನ್ನ ಫ್ರೆಂಡ್. ಇವನು ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನ. ಯಾಕೆಂದ್ರೆ ಇವಾಗ ಸ್ಟಾರ್ಟಿಂಗ್ ಅಲ್ವಾ, ಇಂಥವ್ರದ್ದೆಲ್ಲ ಸಪೋರ್ಟ್ ಬೇಕಾಗುತ್ತೆ. ಇವ್ರನ್ನೆಲ್ಲ ಫ್ರೆಂಡ್ಸ್ ಮಾಡ್ಕೊಳ್ಳೇಬೇಕಲ್ವ. ಸ್ಟಾರ್ಟಿಂಗಲ್ಲಿ ಸಪೋರ್ಟ್ ಮಾಡೋ ಅಂತ ಕೇಳ್ತಾ ಇದ್ದೀನಿ. ಬಂದ್ಬಿಟ್ಟು ಇಲ್ಲ ಅಲ್ಲಿ ಓಡೋಗ್ತಾವನಲ್ಲ ಅವನು ನನ್ನ ಫ್ರೆಂಡ್. ಅವನು ಆ್ಯಕ್ಚುಲಿ ಅವ್ನು ಕ್ಯಾಮ್ರಾಗೆ ಬರ್ತಿಲ್ಲ. ಬಂದ್ಬಿಟ್ಟು ಇಲ್ಲಿ ಏನು ಮಾಡ್ತಾಯಿದ್ದೀಯಾ ಅಂತ ಕ್ಯಾಮ್ರಾ ಹಿಡ್ಕೊಂಡಿರೋದು ನೋಡ್ಬಿಟ್ಟು ಏನು ಮಾಡ್ತಾಯಿದ್ದೀಯ ಅಂದ. ಲಾಗ್ ಮಾಡ್ತಾಯಿದ್ದೀನಿ ಅಂದೆ. ಅದಕ್ಕೆ ಅಲ್ಲಿ ಹಚ್ಕೊಂಡು ಅಲ್ಲೋಡೋಗಿ ನೋಡಿ, ಅಲ್ಲೋಡೋಗಿ ನಿಂತ್ಕೊಂಡವನೇ. ಪರವಾಗಿಲ್ಲ, ಅವ್ನು ಫಾಲೋ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ತಿದ್ದೀನಿ, ಮಾಡ್ತೀನಿ ಅಂತಿದ್ದಾನೆ. ಒಂದು ನಿಮಿಷ ಅವನ ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಕೊತೀನಿ. ಮಾಡ್ತೀನಿ, ಹೆಸ್ರು ಹೇಳು ಅಂತಿದ್ದ. ಸಬ್ಸ್ಕ್ರೈಬ್ ಮಾಡ್ಕೊತವನೆ. ಲವ್ಲಿ ಕನ್ನಡ ಬಂದಿಲ್ಲ. ಇಲ್ಲಿ ನನ್ನ ಚಿಕ್ಕ ಹುಡುಗಿದು ಬರ್ತಡೇ ಇತ್ತು. ಬರ್ತಡೇ ವಿಶ್ ಮಾಡಿದೆ. ಒಂದು ಚಾಕ್ಲೇಟ್ ಕೊಟ್ಟಲು, ಅದನ್ನ ನಾನು ತಿಂತಾಯಿದ್ದೀನಿ. ಅವ್ನು ಇನ್ನೂ ಎಷ್ಟೊತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಎಷ್ಟೊತ್ತು ಅಂತ. ಪರವಾಗಿಲ್ಲ. ಲವ್ಲಿ ಕನ್ನಡ ಅಂತ ಸರ್ಚ್ ಮಾಡಿ. ಲವ್ಲಿ ಕನ್ನಡ, ಲವ್ಲಿ ಅಂಡರ್ಲೈನು ಕನ್ನಡ ಅಂಡರ್ಲೈನು. ಬಾಯಲ್ಲಿ ಸರ್ಚ್ ಮಾಡಿಕೊಡ್ತೀನಿ. ವ್ಲಾಗ್ ಅವನು ಕ್ಯಾಮ್ರಾ ಹಿಡ್ಕೊಂಬಂದಿರೋದಕ್ಕೆ ಒಂಥರ ಮಾಡ್ತಾನೆ. ಅವನು ಒಂಥರ ಹುಡುಗಿ ಮಾಡ್ತಾನೆ. ಆ್ಯಕ್ಚುಲಿ ನಾನು ಇವಾಗ ಒಂದು 10 ನಿಮಿಷದ ಹಿಂದೆ ಒಬ್ಬ ಯೂಟ್ಯೂಬರ್ ಜೊತೆ ಮಾತಾಡಿದೆ. ಅವರು ನಮ್ಮ ಕೊಪ್ಪಳದವರೇ ಯೂಟ್ಯೂಬರ್. ಅವ್ರು ರೀಸೆಂಟ್ಲಿ ನಮ್ಮ ಕಾಲೇಜಿಂದ ಪಾಸ್ಔಟಾಗಿ 1 ಇಯರ್ ಆಯ್ತು. ಪಾಸ್ಔಟಾಗಿ ಆದಮೇಲೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಿದ್ದಾರೆ. ಅವ್ರ ಹತ್ರ ನಾನು ಈಗ ಸ್ವಲ್ಪ ಮಾತಾಡಿದೆ. ವ್ಲಾಗ್ಸ್ ಮಾಡ್ತಾಯಿದ್ದೀನಿ ಬ್ರೋ, ನೀವು ನಂಗೆ ಸಪೋರ್ಟ್ ಮಾಡಿ ಅಂದೆ. ಸರಿ, ಅವರು ಸಪೋರ್ಟ್ ಮಾಡ್ತೀನಿ ಅಂದರು. ಅವ್ರು ಸಪೋರ್ಟ್ ಮಾಡ್ತೀನಿ ಅನ್ನೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಅವರು ಹೇಳ್ಕೊಟ್ರು ನನಗೆ ವ್ಲಾಗ್ಸ್ ಹೆಂಗೆ ಮಾಡೋದು, ಏನು ಮಾಡಿದ್ರೆ ಯೂಟ್ಯೂಬಲ್ಲಿ ಯಾವ ಥರ ವೀಡಿಯೋಸ್ ನೋಡಿದ್ರೆ ವ್ಲಾಗ್ಸ್ ಮಾಡೋದು ಹೆಂಗೆ ಅಂತಂದು ಗೊತ್ತಾಗುತ್ತೆ. ಯೂಟ್ಯೂಬಲ್ಲಿ ವೀಡಿಯೋಸ್ನ ನೋಡ್ಬಿಟ್ಟು ಅಲ್ಲಿ ನೋಡಿ ಕಲ್ತ್ಕೊಂಡು ವೀಡಿಯೋ ಮಾಡು. ಇಲ್ಲ ಅಂದರೆ ನಿನಗೆ ಹೆಂಗೆ ಬರುತ್ತೋ ಹಂಗೆ ಮಾಡು, ಬಟ್ ಕಂಟೆಂಟ್ ಚೆನ್ನಾಗಿರಲಿ, ಜನ ಇಷ್ಟಪಡೋದು ಮಾಡು ಅಂತೆಲ್ಲ ಹೇಳ್ಕೊಟ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಥ್ಯಾಂಕ್ ಯು ಹೇಳಿದೆ. ಥ್ಯಾಂಕ್ ಯು ಹೇಳ್ಬಿಟ್ಟು ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡು ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡ್ಬಿಟ್ಟು ಆಮೇಲೆ ಇನ್ನೇನು ಮಾಡೋಣ ಅಂತ ಬಂದು ಇಲ್ಲಿ ಸ್ಕೂಲಲ್ಲಿ ಹುಡುಗರು ಹತ್ರ ಎಲ್ಲ ಹುಡುಗರು ಚಿಕ್ಕ ಹುಡುಗರು ಇಲ್ಲವರೇ ಚಿಕ್ಕ ಹುಡುಗರ ಹತ್ರ ಏನು ಕುತ್ಕೊಳ್ಳೋದು ಅಂತ ಬಂದ್ಬಿಟ್ಟು ನಾನು ಅದೇ ಯೂಟ್ಯೂಬರ್ ಜೊತೆ ಮಾತಾಡಿದ್ನಲ್ಲ, ಅದನ್ನೇ ಹೇಳೋಣ ಅಂತ ಬಂದೆ. ಮಾತಾಡಿಕೊಂಡು ಇನ್ನೇನು ಏನು ಮಾಡೋಣ ಅಂತ ಗೊತ್ತಾಯ್ತಿಲ್ಲ, ಅದಕ್ಕೆ ಕುತ್ಕೊಂಡಿದ್ದೀನಿ. ಇನ್ನೊಬ್ಬ ನಮ್ಮ ಫ್ರೆಂಡ್ ಬರಬೇಕು, ಕಾಲ್ ಮಾಡ್ತೀನಿ. ಅವ್ನು ಬಂದರೆ ರೀಲ್ಸ್ ಮಾಡ್ತೀನಿ, ಅವ್ನು ಬಂದಿಲ್ಲ ಅಂದರೆ ಅಫ್ಕೋರ್ಸ್ ಹಂಗೆ ಕುತ್ಕೊಂಡು ಮನೆಗೆ ಹೋಗ್ತೀನಿ ಅಷ್ಟೇ. ಮತ್ತಿನ್ನೇನು ಮಾಡೋಕ್ಕಾಗಲ್ಲ. ಇಲ್ಲಿ ಹುಡುಗರ ಹತ್ರ ಬಂದ್ಬಿಟ್ಟು ರೀಲ್ಸ್ ಮಾಡೋಣ ಅಂತ ಕೇಳಿದೆ. ಎಲ್ಲರೂ ಮಾಡೋಣ ಅಂತ ಅಂದರು. ವೀಡಿಯೋ ಮಾಡೋಣ ಅಂತ ಹೇಳಿದ್ಕೆ ಹುಡುಗರು ಒಪ್ಕೊಂಡ್ರು. ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅವ್ರನ್ನ ಕೇಳಿದೆ. ಯಾರು ಮಾಡ್ತೀನಿ, ಯಾರು ಬರ್ತೀರಿ? ಯಾರು ನೀವು ಬರ್ತೀವಿ, ಮತ್ತೆ ಯಾರು ಬರ್ತೀನಿ, ನೀವು ಬರ್ತೀವಿ, ಮತ್ತೆ ಯಾರು ಬರ್ತೀರಿ? ಇವರೆಲ್ಲ ಬರ್ತಾರೆ. ಇವ್ರನ್ನ ಇಟ್ಕೊಂಡು ನಾನೊಂದು ಫೈಟಿಂಗ್ ಶೂಟ್ ವೀಡಿಯೋ ಮಾಡ್ತೀನಿ. ಇಲ್ಲೇ ಒಂದು ಫೈಟಿಂಗ್ ಶೂಟ್ ವೀಡಿಯೋ ಮಾಡ್ತೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಫೈನಲಿ ಒಂದು ವೀಡಿಯೋ ಶೂಟ್ ಮಾಡಿದ್ವಿ. ಅದು ಫೈಟಿಂಗಿಂದು. ಎಲ್ಲ ಹುಡುಗರ ಜೊತೆನೇ ಮಾಡ್ತಿದ್ದೀನಿ. ಇವಾಗ ಏನು ಅದನ್ನ ಎಡಿಟ್ ಮಾಡಬೇಕು. ಆ್ಯಕ್ಚುಲಿ ಅದನ್ನ ಎಡಿಟ್ ಮಾಡಿಬಿಟ್ಟು ನಾನು ವೀಡಿಯೋನ ಯೂಟ್ಯೂಬಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಎಡಿಟ್ ಇವಾಗಲೇ ಆಗುತ್ತೋ ಏನೋ ನೋಡೋಣ. ಪರ್ಫೆಕ್ಟಾಗಿ ಔಟ್ಪುಟ್ ಬಂದರೆ ನಾನು ವೀಡಿಯೋನ ಯೂಟ್ಯೂಬಲ್ಲಿ ಹಾಕ್ತೀನಿ. ಬೆಳಿಗ್ಗೆ ಒಂದು ಹುಡುಗರನ್ನ ಇಟ್ಕೊಂಡು ಒಂದು ರೀಲ್ಸ್ ಮಾಡಬೇಕು ಅಂತ ಅಂದ್ಕೊಂಡು ಬಂದನಲ್ಲ, ರೀಲ್ಸ್ ಅಲ್ಲ ಆ್ಯಕ್ಚುಲಿ, ಅದನ್ನು ರೀಲ್ಸ್ ಅಂತ ಅಂದ್ಕೊಂಡು ಹೋಗಿದ್ದು. ಬಟ್ ಅದು ಶೂಟ್ ಆಯಿತು. ಶೂಟ್ ಮಾಡ್ಕೊಂಡು ಅದೇ ಏನಂದರೆ ಹುಡುಗರ ಜೊತೆಗೆ ಫೈಟಿಂಗ್ ಶೂಟ್ ಮಾಡಿಸಿದೆ. ಅಲ್ಲಿರೋ ಹುಡುಗರೆಲ್ಲ ಇದ್ದಾರೆ. ಅದರಲ್ಲಿ ಎಡಿಟಿಂಗ್ ಕೂಡ ನಾನೇ ಮಾಡಿರೋದು. ನೋಡಿ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ.
ಸಪೋರ್ಟ್ ಮಾಡಿ. ಹಂಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ವೀಡಿಯೋಸ್ ನೋಡಿಲ್ಲ ಅಂದರೆ ನೋಡಿ. ನನ್ನ ಚಾನಲ್ನ ಓಪನ್ ಮಾಡಿ ಇವಾಗ 2 ಡೇಸ್ ಆಯಿತು. ಸೆಕೆಂಡ್ ಲಾಗ್ ಇದು. ಸೆಕೆಂಡ್ ಲಾಗ್ಗೆ ಒಂದು ಸ್ವಲ್ಪ ಸ್ಪೆಷಲಾಗಿರಲಿ ಅಂತ ಹುಡುಗರ ಜೊತೆಗೆ ಒಂದು ಶೂಟ್ ಮಾಡಿಸಿದೆ. ಅದೇ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ. 7 o'clock ಹಿಂಗೆ ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. 7 o'clock ಹಿಂಗೆ ನಾನು ಅದನ್ನ ಇದೇ ಲಾಗ್ ಜೊತೆಗೆ ಅದನ್ನು ಕೂಡ ಸೇರಿಸಿ ಹಾಕ್ತೀನಿ. ನೋಡಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕಿರೋ ಪ್ರತಿಯೊಂದು ವ್ಲಾಗ್ಸ್ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ನೋಡ್ಬೋದು, ನನ್ನ ವೀಡಿಯೋಸ್ನ ನೋಡ್ಬೋದು. ಸರಿ, ಹುಡುಗರ ಹತ್ರ ಬಂದು ಒಂದೇನೋ ಫೈಟಿಂಗ್ ಶೂಟ್ ಮಾಡಿ ಹುಡುಗರ ಜೊತೆಗೆ ಇವಾಗ ಹೊಟ್ಟೆ ಸಿಗ್ತೈತೆ. ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ ಬರ್ತೀನಿ. ಮತ್ತೆ ರೀಲ್ಸ್ ಮಾಡ್ತೀನಿ ಹುಡುಗರ ಜೊತೆಗೆ. ರೀಲ್ಸ್ ಮಾಡಿ ಮತ್ತೆ ಅದನ್ನು ಹಾಕೋಣ. ಬಾಯ್. ಆ್ಯಕ್ಚುಲಿ ರೀಲ್ಸ್ ಮಾಡೋಣ ಅಂತ ಬಂದೆ, ಬಟ್ ರೀಲ್ಸ್ ಮಾಡೋಕ್ಕೆ ಯಾವುದು ಡೈಲಾಗ್ಸ್ ಫ್ಲ್ಯಾಶ್ ಆಗಿಲ್ಲ. ಅದಕ್ಕೆ ಇಲ್ಲಿ ನಮ್ಮ ಹುಡುಗಂದು ಒಂದು ಸೈಕಲ್ ಇತ್ತು. ಸೈಕಲ್ನ ತುಂಬ ದಿನ ಆಗಿತ್ತು ಸೈಕಲ್ ಓಡಿಸಿ. ನೋಡೋಣ, 1-2 ರೌಂಡ್ ಓಡಾಡ್ಸೋಣ, ಹಾಗೆ ರೌಂಡ್ ಹಾಕೋಣ ಅಂತ ಇಸ್ಕೊಂಡು 1-2 ರೌಂಡ್ ಸೈಕಲ್ನ ರೌಂಡ್ ಹಾಕ್ಕೊಂಡು. ಅದು ಆ್ಯಕ್ಚುಲಿ ಚೆನ್ನಾಗಿತ್ತು ಸೈಕಲ್ಲು, ಮಸ್ತಾಗಿತ್ತು ಮಾತ್ರ, ಟ್ರೆಂಡಿಂಗಾಗಿ. 1-2 ರೌಂಡ್ ಹೊಡ್ಕೊಂಡು ಆಮೇಲೆ ಆ ಹುಡುಗರ ಜೊತೆ ಕಾಮಿಡಿ ಎಲ್ಲ ಮಾಡ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಂಗೆ ಅದು ಇದು ಅಂತ ಮಾತಾಡಿಕೊಂಡು ಒಂದು ಸ್ವಲ್ಪ ಅದೇ ಶೂಟ್ ಮಾಡಿದ್ವಲ್ಲ ಫೈಟಿಂಗ್ ಶೂಟ್ನ, ಅದನ್ನೇ ಒಂದು ಸ್ವಲ್ಪ ಎಡಿಟಿಂಗ್ ಮಾಡೋದಿತ್ತು. ಆ ಎಡಿಟಿಂಗ್ ಮಾಡಿಕೊಂಡು ಮುಗಿಸ್ಕೊಂಡು ಅದನ್ನು ಏನಪ್ಪ ಯೂಟ್ಯೂಬ್ಗೆ ಹಾಕಬೇಕು ಅಂತ ಅಂದ್ಕೊಂಡು ಫುಲ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಅದು ಸ್ವಲ್ಪ ಇಂಟ್ರೊಡಕ್ಷನ್ ಎಲ್ಲ ಕೊಡೋದಿತ್ತು. ಫಸ್ಟಲ್ಲಿ ವೀಡಿಯೋ ಎಡಿಟಿಂಗಲ್ಲಿ ಎಂಟ್ರೆನ್ಸಲ್ಲಿ ಕೊಡೋದಿತ್ತು. ಅದನ್ನೆಲ್ಲ ಇಂಟ್ರೋ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿಕೊಂಡು ವೀಡಿಯೋಸ್ ರೆಡಿ ಎಲ್ಲ ವೀಡಿಯೋ ಎಡಿಟ್ ಮಾಡಿದೆ, ಮುಗಿಸ್ಕೊಂಡು ಚೆನ್ನಾಗೇ ಬಂದಿತ್ತು. ವೀಡಿಯೋ ಎಲ್ಲ ಕ್ಲಿಪ್ಸು ಚೆನ್ನಾಗೇ ಬಂದಿತ್ತು, ಚೆನ್ನಾಗಿ ಎಡಿಟಿಂಗೇ ಬಂತು, ಔಟ್ಪುಟ್ಟು ಚೆನ್ನಾಗಿ ಬಂತು ಎಡಿಟಿಂಗಿಂದು. ಆ ವೀಡಿಯೋನ ಮೊದಲು ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ನಾನು ಇದು ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಕರೆಕ್ಟಾಗಿ 6 ಗಂಟೆಗೆ ನಾನು ಆ ಶೂಟಿಂಗ್ ವೀಡಿಯೋನ ಅಪ್ಲೋಡ್ ಮಾಡಿದೆ. ಇವಾಗ ಅಪ್ಲೋಡ್ ಮಾಡಿ ಇನ್ನೇನು ಮಾಡೋಣ ಅಂತ ಹೋಗ್ತಾ ನೈಟ್ ಆಗೋಯಿತು. ಹಂಗೆ ಮಾಡೋದು ಒಂದು ಕ್ಲಿಪ್ ತೊಗೊಂಡು ನನ್ನ ಲಾಗ್ನ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಅಂದರೆ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಬಿಡಿ.